ಅಲ್ಲ ಸರ್, ಇದು ಕಾರ್ಪೊರೇಷನ್ಗೆ ಇಷ್ಟು ಹತ್ರದಲ್ಲಿದೆ. ಸ್ವಲ್ಪ ಹತ್ತಿರ ಪಕ್ಕದಲ್ಲೇ ಇರೋಂಥ ಜಾಗ. ಇಷ್ಟೆಲ್ಲ ಗಿಡ ಗಂಟೆ ಬೆಳ್ಕೊಂಡು ಸೊಳ್ಳೆಗಳು ಮತ್ತು ಡೆಂಗು ಜ್ವರ, ಸಾಂಕ್ರಾಮಿಕ ರೋಗಗಳು ಬರೋ ಲಕ್ಷಣಗಳಿವೆ. ನೀರು ಸಲೀಸೋಯ್ತೇ ಇಲ್ಲ, ಮತ್ತೆ ಎಲ್ಲ ತಡೆದು ನಿಲ್ಕತ್ತದೆ. ಮತ್ತು ಮಕ್ಕಳು ಮರಿ ಒಂದೊಂದು ಬಿದ್ದರೆ ಅನಾಹುತಗಳಾಗವೆ. ಇದು ಕ್ಲೀನಾಗಿದ್ದರೆ ಬಂದು ನೀರು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಕ್ಲೀನ್ ಮಾಡಿಸಿದ್ರೆ ಸಾರ್ವಜನಿಕರಿಗೆ ಉತ್ತಮವಾಗಿ ಓಡಾಡೋಕ್ಕೆ ಆಗಲಿ, ಒಂದು ವಾಸನೆಯಿಂದ ಆಗಲಿ ದೂರ ಇರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಗಮನ ಹರಿಸ್ತಾ ಇಲ್ಲ. ಈ ಕಡೆ ಬರ್ತಾರೆ, ಎಲ್ಲೋ ಮಾಡ್ತಾರೆ, ಅದೇನು ಬಿಲ್ ಆಗಿದೆ ಅಂತಾರೆ, ಬಿಲ್ ತಗೋತಾರೆ, ಏನೋ ಗೊತ್ತಿಲ್ಲ. ಆದರೆ ಇದೇನು ಕೆಲಸ ಮಾಡಿರೋದೇ ಇಲ್ಲ ಅವರು. ಈ ಥರ ಆಯ್ತದೆ. ಬೇಗ ಬಂದು ಮಾಡ್ಬೇಕು ಇವ್ರು ಅಷ್ಟೇ. ಸ್ವಚ್ಛ ಮಾಡಿ ಇದೆಲ್ಲಕ್ಕೂ ಏನು ಬೇಕೋ ಬ್ಲೀಚಿಂಗ್ ಪೌಡ್ರ್ ಆಗ್ಬೋದು, ಏನೇ ಆಗ್ಬೋದು, ವಾಸನೆ ಬರ್ದಂಗೆ ಮಾಡಬೇಕು ಮೂರಿನ. ಇದೊಂದೇ ನಾವು ಇಲ್ಲಿ ತುಂಬ ಸ್ಮೆಲ್ ಬಂದೇ ಬರ್ತದೆ ಸರ್. ಯಾವಾಗ ನೋಡಿ ಈ ಎಲ್ಲ ರಾತ್ರಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ವಾಸನೆ. ಇದು ಇಲ್ಲೆಲ್ಲ ಟವಲ್ ಒಂಥರ ಮಾಸ್ಕರ ಮುಚ್ಕೊಂಡು ಓಡಾಡಬೇಕಾಗಿದೆ ಜನ. ಇದು ಪಾರ್ಕಿಂಗ್ ಥರ ಬೇರೆ ಮಾಡಿದ್ದಾರೆ. ಇದು ಕುಂತ್ಕೊಳ್ಳೋಕ್ಕೆ ಗಾಳಿ ವಾರಕ್ಕೆ ಬಂದರೂ ಇಲ್ಲಿ ವಾಸನೆ ಬರ್ತದೆ, ಯಾರೂ ಬರ್ತಾಯಿಲ್ಲ. ಆ ಥರ ಆಗಿದೆ. ಮೈಸೂರಿನಲ್ಲಿ ಸ್ವಚ್ಛ ನಗರಿ ಅಂತ ಹೇಳೋದಕ್ಕೆ ನಗರ ಪಾಲಿಕೆಯವರು ಹರಸಾಹಸ ಮಾಡ್ತಾಯಿದ್ರು. ಅದು ಇಲ್ಲೇನಾಗಿದೆ ಅಂದರೆ, ನೀವು ಮೈಸೂರು ಸುತ್ತಮುತ್ತ ಯಾವುದೇ ದೊಡ್ಡ ಮೂರಿಗಳು ನೋಡಿ ಕಸದ ರಾಶಿ ಕಾಣ್ತಾ ಇದೆ. ಇತ್ತೀಚೆಗೆ ಯಾಕೋ ನಗರ ಪಾಲಿಕೆಯವರು ಇದನ್ನು ಇಂಥ ದೊಡ್ಡ ಮೋರಿಗಳಾಗಿರ್ಬೋದು, ಇದು ಹೃದಯ ಭಾಗದಲ್ಲಿದೆ, ಇಂಥವು ಯಾವ ಸ್ವಚ್ಛತೆ ಮಾಡ್ತಾಯಿಲ್ಲ. ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಾಗ್ತಾಯಿಲ್ಲ. ಅಧಿಕಾರಿ ಒಂದೇ ಹೇಳೋದು, ಈಗ ಚುನಾವಣೆ ಅಂತ. ಚುನಾವಣೆ ಈಗ ಅನೌನ್ಸ್ ಆಗಿರೋ ಒಂದು 10 ದಿನದಿಂದ ಅನೌನ್ಸ್ ಆಗಿದೆ. ಇದಕ್ಕಿಂತ ಮೊದಲು ನೀವೇನು ಮಾಡ್ತಾಯಿದ್ದೀರಿ? ಆಮೇಲೆ ನಮ್ಮಲ್ಲಿ ಅಷ್ಟೊಂದು ಜನ ಪೌರ ಕಾರ್ಮಿಕರಿದ್ದಾರೆ, ನೀವು ಎಲ್ಲೆಲ್ಲಿ ಯಾರನ್ನ ಕಳಿಸ್ತಾ ಇರೋದು ಒಂದು ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ದೊಡ್ಡ ಮೋರಿಗಳನ್ನ ಹಿಂಗೆ ಬಿಟ್ಟರೆ ನೀವು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸೊಳ್ಳೆ ಕಾಟ ಜಾಸ್ತಿ. ಈ ಮೊದಲೇ ಈ ಬೇಸಿಗೆಯಲ್ಲಿ ನೀರಿಲ್ಲ, ಮಳೆ ಇಲ್ಲ, ಇಂಥದ್ರಲ್ಲಿ ರೋಗಗಳಿಗೆ ತುತ್ತಾಗ್ತಾ ಇದೆ. ದಯವಿಟ್ಟು ನಾನು ಆಯುಕ್ತರಿಗೆ ಹೇಳ್ತಾ ಇದ್ದೀನಿ, ಇವಾಗ ಯಾರು ಹೊಸಬ್ರು ಆಯುಕ್ತರು ಬಂದಿದ್ದಾರೆ, ದಯವಿಟ್ಟು ತಾವು ಚುನಾವಣೆ ಬದಿಗಿಟ್ಟು ದಿನಕ್ಕೆ 2 ಸಲ ಇಡೀ ಮೈಸೂರನ್ನ ಒಂದು ಸುತ್ತಾಕೊಂಡು ಬನ್ನಿ. ನೀವು ನಿಮ್ಮ ಕಾರ್ಪೊರೇಷನ್ ಪಕ್ಕನೇ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ, ಇಂಥ ಕಡೆನೇ ಈ ವ್ಯವಸ್ಥೆ ಇದ್ದರೆ ಮೈಸೂರು ಸುತ್ತಮುತ್ತ ಇನ್ಯಾವ ವ್ಯವಸ್ಥೆ ಇದೆ ನೀವು ನೋಡಿ. ಈಗಾಗಲೇ ಮಳೆ ಬರಲಿಲ್ಲ ಅಂದರೆ ಈಗ ಡೆಂಗು ಜ್ವರ ಎಲ್ಲವೂ ಬಂದ್ಬಿಡ್ತದೆ. ಮಳೆ ಬಂದ ತಕ್ಷಣ ಡೆಂಗು ಶುರು ಆಗ್ಬಿಡ್ತದೆ. ದಯವಿಟ್ಟು ಇಂಥ ಒಂದು ಮೋರಿಗಳನ್ನ ಕ್ಲೀನ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕು. ಇಲ್ಲವಾದಲ್ಲಿ ರೋಗಕ್ಕೆ ಮೂಲ ತುತ್ತಾಗದೆ ನಗರ ಪಾಲಿಕೆಯವರು ಇಂಥ ಒಂದು ಸ್ವಚ್ಛತೆ ಮಾಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ ನಮಗೆ ಈ ಮುಂದಿನ ದಿನಗಳಲ್ಲಿ ಮೈಸೂರು ಸ್ವಚ್ಛತೆ ನಗರ ಆಗಲ್ಲ. ಇವತ್ತೇನೋ ಪಾಪ ಮುಂದೆ ಹಿಂದಿದ್ದ ಅಧಿಕಾರಿಗಳು ಒಂದು 2-3 ವರ್ಷ 3 ವರ್ಷದಿಂದ ಅಧಿಕಾರಿಗಳು ಭಾಳ ಜವಾಬ್ದಾರಿಯಿಂದ ಎಲ್ಲೆಲ್ಲಿ ಕಸ ರಾಶಿಗಳಿದೆ ಖುದ್ದಾಗ ಅವರೇ ಹೋಗಿ ಮಾಡ್ತಾಯಿದ್ರು. ಈಗಿನ ಬಂದ ಅಧಿಕಾರಿಗಳು ಇನ್ನೂ ಮೈಸೂರು ಜನಕ್ಕೆ ಪರಿಚಯನೇ ಇಲ್ಲ. ಚುನಾವಣೆ ಬಂದಿದ್ದೀರಾ, 2 ಗಂಟೆ ಮಾರು ನೀವು ಮೈಸೂರು ಸ್ವಚ್ಛತೆಗೆ ಒಂದು ನೀವು ಏನಪ್ಪ ಕಾಲಾವಕಾಶ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ತಾವು ಬರೀ AC ರೂಮಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ತಾವು ಕಚೇರಿಯಿಂದ ಆಚೆ ಬಂದು ಇವೆಲ್ಲ ಸುತ್ತಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.